ನಮಸ್ಕಾರ. ಈ ಒಂದು ವಿಡಿಯೋ ಒಳಗೆ ಅ ವರ್ಕರ್ಸ್ ಗಾಡ್ ರಿಟನ್ ಬಾಯ್ ಕುಂಜ್ ಬಿಹಾರಿ ದಾಸ್. ವರ್ಕರ್ಸ್ ಗಾಡ್ ಅನ್ನೋ ಒಂದು ಕವನ ನೋಡೋಣ. ಬರೆದಿದ್ದು ಕುಂಜ್ ಬಿಹಾರಿ ದಾಸ್ ಅವರು. ಸೊ ಮೊದಲನೇದಾಗಿ ಕುಂಜ್ ಬಿಹಾರಿ ದಾಸ್ ಅವರು ಒಡಿಸ್ಸಾದ ಒಬ್ಬ ಪೋಯೆಟ್ ಆಗಿ ನೆನ್ಪಿಟ್ಕೋರಿ. ಅವರು ಮೋಸ್ಟ್ಲಿ ಹಿಂದಿ ಒಳಗೆ ಬರ್ದಾರ. ಇದು ಟ್ರಾನ್ಸ್ಲೇಟೆಡ್ ವರ್ಕ್ ಅದು ಅಂತ ಭಾಳಷ್ಟು ಇದಾವೆ ಅವರು. ಸೊ ಮೊದಲಿಗೆ ಪೂರ್ತಿ ಪೋಯಮ್ನ ನೋಡೋಕ್ಕಿಂತ ಮುಂಚೆ ನಿಮಗೆ ಸ್ಟಾನ್ಸಾ ವೈಸ್ ಆಗಿ ಹೇಳ್ಕೊಂತದೇನೆ, ಲೈನ್ ಬೈ ಲೈನ್ ಹೇಳ್ತೇನೆ ನಿಮ್ಗೆ. ಲಾಸ್ಟ್ಗೆ ಈ ವಿಡಿಯೋ ಕೊನೆ ಎಂಡಿಗೂ ಕೂಡ ಏನಪ್ಪ ಅಂತಂದ್ರೆ ಪೂರ್ತಿ ಸಮರಿನೂ ನಿಮಗೈತಿ, ನೀವು ನೋಡ್ಬೋದು ಅದನ್ನು. ಸೊ ಅದಕ್ಕಿಂತ ಮುಂಚೆ ಡೈರೆಕ್ಟಾಗಿ ಅಲ್ಲಿ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಒಂದೊಂದು ಲೈನ್ ಆಗಿ ಹೇಳ್ತಾನೆ ನಿಮ್ಗೆ, ಜಸ್ಟ್ ಕೇಳ್ಕೊಂತ ಹೋಗ್ರಿ. ಓಕೆ, ಈಸಿಯಾಗಿ ಹೇಳ್ತಾನೆ ಆದಷ್ಟು. ಐ ಆಮ್ ಅ ಕಾಮನ್ ಮ್ಯಾನ್, ಮೋಸ್ಟ್ ಆರ್ಡಿನರಿ. ಐ ನೋ ನಥಿಂಗ್ ಅಬೌಟ್ ಥಿಯರೀಸ್. ಇನ್ ಟೈಮ್ಸ್ ಆಫ್ ಟ್ರಬಲ್, ಗಾಡ್, ಐ ಕಾಲ್ ಅಪಾನ್ ಯು ಆ್ಯಂಡ್ ಫಾರ್ಗೆಟ್ ಯು ಇನ್ ಮೈ ಹ್ಯಾಪಿನೆಸ್. ಸೊ ಇಲ್ಲಿವರೆಗೂ ಅವೇನು ಹೇಳ್ತಾನಪ್ಪ ಅಂತಂದ್ರೆ, ಐ ಆಮ್ ಅ ಕಾಮನ್ ಮ್ಯಾನ್. ನಾ ಏನಪ್ಪ ಅಂತಂದ್ರೆ ಒಬ್ಬ ಕಾಮನ್ ಮನುಷ್ಯ ಇದ್ದೇನೆ, ಮೋಸ್ಟ್ ಆರ್ಡಿನರಿ, ಭಾಳ ಸಾಧಾರಣವಾಗಿದ್ದೇನೆ. ಐ ನೋ ನಥಿಂಗ್ ಅಬೌಟ್ ಥಿಯರೀಸ್. ನನಗೆ ಈ ಥಿಯರಿಗಿರಿಗಳು ಏನು ಗೊತ್ತಿಲ್ಲ. ಅಂದ್ರೆ ದೇವ್ರ ದಿನ್ರ ಅಂತಂದು ಏನು ಥಿಯರಿ ಹೋಗಿರ್ತಾರೆ ನೋಡ್ರಿ, ಒಟ್ಟು ನಂಗೆ ದೇವ್ರದ ಅನ್ನೋದು ನಂಬಿಕೆ ಅಷ್ಟೇ ಐತಿ. ಅವು ಹಿಂದಿಂದ ಪುರಾತನದ ಏನು ಥಿಯರಿಗಳದಲ್ಲ ಅದು ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾನವ. ಇನ್ ಟೈಮ್ಸ್ ಆಫ್ ಟ್ರಬಲ್, ಗಾಡ್, ಐ ಕಾಲ್ ಅಪಾನ್ ಯು ಆ್ಯಂಡ್ ಫಾರ್ಗೆಟ್ ಯು ಇನ್ ಮೈ ಹ್ಯಾಪಿನೆಸ್. ಸೊ ನನಗೆ ಕಷ್ಟ ಬಂದಾಗ ನಾ ಏನು ಮಾಡ್ತೇನಪ್ಪ ಅಂತಂದ್ರೆ ನಿನಗೆ ಕರಿತೇನೆ. ಆಮೇಲೆ ಏನಪ್ಪ ಅಂತಂದ್ರೆ ನಂಗೆ ಸುಖ ಆಯಿತು ಅಂದ್ರೆ ನಂಗೆ ಈಗ ಖುಷಿಯೊಳಗಿದ್ದಾಗ ನೀನು ನೆನೆಸ್ಕೊಳ್ಳಂಗಿಲ್ಲ ಕೂಡ. ಬಹಳಷ್ಟು ಜನ ನಾವು ಹಂಗೆ ಮಾಡ್ತೇವೆ. ಏನಪ್ಪ ಅಂತಂದ್ರೆ ಕಷ್ಟ ಬಂದಾಗ ಅಷ್ಟೇ ದೇವ್ರ ಕಡೆ ಹೋಗ್ತೇವೆ. ಆರಾಮ್ ನಾವು ಖುಷಿಯಾಗಿದ್ದಪ್ಪ ಅಂತಂದ್ರೆ ದೇವ್ರ ಕಡೆ ಹೋಗಂಗಿಲ್ಲ. ಅದನ್ನ ಇಲ್ಲಿ ಪೊಯೆಟ್ ಕುಂಜ್ ಬಿಹಾರಿ ದಾಸ ಓಪನ್ ಆಗಿ ಬರ್ದಾರ. ನೆಕ್ಸ್ಟ್ ನೋಡ್ರಿ, ಯು ಆರ್ ದ ಫ್ರೆಂಡ್ ಆಫ್ ನೀಡ್, ಯು ಶನ್ ದ ಪ್ರಾಸ್ಪರಸಸ್. ಸೊ ಇಲ್ಲಿ ಏನು ಹೇಳ್ತಾನಪ್ಪ ಅಂತಂದ್ರೆ, ಇಲ್ಲಿ ಯಾರಿಗೆ ನಿಜವಾಗ್ಲೂ ಯಾರಿಗೆ ನೀಡ್ ಐತಲ್ಲ ಅವರ ಒಬ್ಬ ಗೆಳೆಯ ಆಗಿರ್ತಿ. ಆಮೇಲೆ ನೀ ಏನು ಮಾಡ್ತೀಪ್ಪ ಅಂತಂದ್ರೆ, ಯು ಶನ್ ದ ಪ್ರಾಸ್ಪರಸಸ್. ಯಾರು ಶ್ರೀಮಂತರಿದಾರಲ್ಲ ಅವ್ರನ್ನ ಆದಷ್ಟು ನೀ ದೂರ ಇಡ್ತಿ, ದೂರ ಇಡೋ ಟ್ರೈ ಮಾಡ್ತಿ ಅಂತ ಹೇಳ್ತಾನೆ. ಅಂದ್ರೆ ದೇವ್ರು ನೋಡ್ರಿ ಯಾರ ಕಡೆ ಇರ್ತಪ್ಪ ಜಾಸ್ತಿ ಅಂದ್ರೆ ಬಡವ್ರ ಕಡೆ ಆದಷ್ಟು ಆ ಕಷ್ಟಗಳನ್ನ ನೀಗಿಸ್ತಾನಂತ ಹೇಳಿ ಇಲ್ಲಿ ಕುಂಜ್ ಬಿಹಾರಿ ದಾಸ್ ಅವ್ರು ಹೇಳಿದಾರ, ನಾನಲ್ಲ, ನೆನ್ಪಿಡ್ಕೋರಿ. ನೆಕ್ಸ್ಟ್ ನೋಡ್ರಿ, ಐ ಡು ನಾಟ್ ಗೋ ಟು ದ ಟೆಂಪಲ್ ಟು ಆಫರ್ ಮೈ ಸಫರಿಂಗ್ ಆ್ಯಂಡ್ ಪಾವರ್ಟಿ ಅಪಾನ್ ಅ ಪ್ಲಾಟರ್. ಸೊ ನಾ ಏನಪ್ಪ ಅಂತಂದ್ರೆ ಇಲ್ಲಿ ನನಗೆ ಎಷ್ಟೇ ಬೇಕಾದ ಕಷ್ಟ ಬಂತಂದ್ರೆ ನಾ ಏನು ಮಾಡಂಗಿಲ್ಲ, ದೇವಸ್ಥಾನಕ್ಕೆ ಹೋಗಂಗಿಲ್ಲ. ದೇವಸ್ಥಾನಕ್ಕೆ ಹೋಗಿ ನಿನಗೆ ಏನು ಮಾಡಂಗಿಲ್ಲ ನಾ ಪ್ಲಾಟರ್. ಇಲ್ಲಿ ಪ್ಲಾಟರ್ ಅಂದ್ರೆ ಏನು, ಈ ಬೇಡ್ಕೊಳಂಗಿಲ್ಲ ಅಂತಂದು ಹೇಳ್ತಾನಮ್ಮ. ತಟ್ಟೆ ಹಿಡ್ಕೊಂಡು ಈಗ ಬೇಡ್ಕೋತಾರ ನೋಡ್ರಿ, ಆ ರೀತಿ ನಾ ಏನು ಬೇಡ್ಕೊಳಂಗಿಲ್ಲ. ನಾ ಒಟ್ಟು ಏನಪ್ಪ ಅಂತಂದ್ರೆ ಗುಡಿ ಒಳಗೆ ನಿನಗೆ ಹೋಗಿ ಗುಡಿಗೆ ಭೇಟಿ ಕೊಡಂಗಿಲ್ಲ, ಗುಡಿಗೆ ಬಂದು ನಿನ್ನ ಕಡೆ ಪೂಜಾ ಮಾಡಂಗಿಲ್ಲ ಅಂತಂದು ಹೇಳಿ ಇಲ್ಲಿ ಪೊಯೆಟ್ ಯಾರು ಕುಂಜ್ ಬಿಹಾರಿ ದಾಸ ಹೇಳ್ತಾನ. ನೆಕ್ಸ್ಟ್ ನೋಡ್ರಿ, ಮೈ ಸಫರಿಂಗ್ ಆ್ಯಂಡ್ ಪಾವರ್ಟಿ ಅಪಾನ್ ಅ ಪ್ಲಾಟರ್, ಮೈ ವಾಯ್ಸ್ ಈಸ್ ರಫ್, ಐ ಕೆನಾಟ್ ಹಿಮ್ ವಿತ್ ಇಟ್. ನಂದು ವಾಯ್ಸ್ ಏನೈತಪ್ಪ ಅಂತಂದ್ರೆ ಇಲ್ಲಿ ಬಹಳಷ್ಟು ರಫ್ ಐತಿ. ಆಮೇಲೆ ನಾ ಏನು ಮಾಡಂಗಿಲ್ಲ, ನಿಂಗೆ ಹಿಮ್ ಅನ್ನಂಗಿಲ್ಲ. ಹಿಮ್ ಅಂದ್ರೆ ಏನ್ರಿ, ಇದು ದೇವರ ಒಂದು ಮಂತ್ರಗಳನ್ನು, ಸ್ತೋತ್ರಗಳನ್ನು, ದೇವರ ಒಂದು ಹಾಡುಗಳನ್ನು ನಾನು ಹಾಡಂಗಿಲ್ಲ ಅಂತಂದು ಹೇಳಿ ಅವ ಹೇಳ್ತಾನ. ಐ ಡು ನಾಟ್ ಹೋಲ್ಡ್ ಅಪ್ ಅ ಲೈಟ್ ಟು ಯು ಫಾರ್ ಯು ಹ್ಯಾವ್ ಮೇಡ್ ದ ಸನ್ ಆ್ಯಂಡ್ ಸ್ಟಾರ್ಸ್. ನೋಡ್ರಿ ಎಷ್ಟು ಚಂದ ಹೇಳ್ತಾನೆ ಇಲ್ಲಿ. ನಾ ಅಂತೂ ನಿನಗೇನು ಲೈಟ್ಗಳು ಏನಿಲ್ಲ, ಕ್ಯಾಂಡಂಗಿಲ್ಲ. ಕ್ರಿಶ್ಚಿಯನ್ಸ್ ಏನು ಮಾಡ್ತಾರಪ್ಪ, ಕ್ಯಾಂಡಲ್ ಇಡ್ತಾರ. ಹಿಂದೂಗಳು ಏನು ಮಾಡ್ತಾರೆ, ದೀಪ ಹಚ್ತಾರೆ. ಸೊ ಊದ್ ಹಚ್ಚೋದು, ದೀಪ, ನಾವು ಅದನ್ನೆಲ್ಲ ಏನೂ ಮಾಡಂಗಿಲ್ಲ ಅಂತಂದು ಹೇಳ್ತಾನೆವ ಯಾರು, ಕುಂಜ್ ಬಿಹಾರಿ ದಾಸ್ ಹೇಳ್ತಾನವ. ನೋಡ್ರಿ, ಮೈ ವಾಯ್ಸ್ ಈಸ್ ರಫ್, ಐ ಕೆನಾಟ್ ಹಿಮ್ ವಿತ್ ಇಟ್. ಹಿಮ್ ಅಂದ್ರೆ ನೆನ್ಪಿಟ್ಕೋರಿ, ದೇವರ ಸ್ತೋತ್ರಗಳು ನೆನ್ಪಿಟ್ಕೋರಿ. ಹಿಮ್ ವಿತ್ ಇಟ್, ನಂದು ವಾಯ್ಸ್ ಏನಪ್ಪ ಭಾಳ ಕಡಕ್ ಐತಿ, ರಫ್ ಐತಿ, ನಂಗೆ ಅದ್ರ ಜೊತೆ ಹಿಮ್ ಮಾಡೋಕ್ಕಾಗಿಲ್ಲ, ಚಂದಂಗಿ ರಾಗಗಳಂತಂದು ಸ್ತೋತ್ರಗಳು ಅನ್ನಕ್ಕೆ ಬರಂಗಿಲ್ಲ ಅಂತಂದು ಹೇಳ್ತಾರವ. ಐ ಡು ನಾಟ್ ಹೋಲ್ಡ್ ಅಪ್ ಅ ಲೈಟ್ ಟು ಯು. ನಾ ಅಂತೂ ನಿನಗೇನು ಲೈಟ್ ತೊಗೊಳಕ್ ಹೋಗಿಲ್ಲ, ಬೆಳಕು ತೊಗೊಂಡು ಬರಂಗಿಲ್ಲ. ನಿನ್ನ ಕಡೆ ಭಾಳ ಜನ ಹೋಯ್ತಾರೆ ನೋಡ್ರಿ, ಆರ್ತಿ ಗಿರ್ತಿ ಹೋಯ್ತಾರೆ. ನಾ ಹಂಗೇನು ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾನೆ. ಮಾಡಂಗಿಲ್ಲ ಯಾಕಪ್ಪ ಅಂತಂದ್ರೆ ನನಗೆ ಈ ಚುಕ್ಕಿ ತಾರೆಗಳನ್ನು ನೀನ ನಂಗೆ ಕೊಟ್ಟಿದ್ದೀಯ ಅಂತಂದು ಹೇಳ್ತಾನವ. ಚುಕ್ಕಿ ತಾರೆಗಳು, ಆಮೇಲೆ ಚುಕ್ಕಿ ತಾರೆ ಎರಡು ಅಂದ ಸನ್ ಸೂರ್ಯನ ಕೊಟ್ಟಿದ್ದೀಪ ಅಂತಂದು ಹೇಳಿ ಹೇಳ್ತಾನವ. ನೆಕ್ಸ್ಟ್ ನೋಡ್ರಿ, ನಾರ್ ಡು ಐ ಗ್ರೋವಲ್ ಅಟ್ ಯುವರ್ ಫೀಟ್. ನಾ ಅಂತೂ ಏನಪ್ಪ ಅಂತಂದ್ರೆ ನಿನಗೆ ಉದ್ದ ಗ್ರೋವಲ್ ಅಂದರೆ ಆಡು ಭಾಷೆ ಒಳಗೆ ಹೇಳ್ಬೇಕಪ್ಪ ಅಂತಂದ್ರೆ ಇದು ಡಬ್ ಮಲ್ಲಿಗೆ ನಾವು ನಮಸ್ಕಾರ ಮಾಡ್ತೀವಿ ಅಂದ್ರೆ ಸಾಷ್ಟಾಂಗ ನಮಸ್ಕಾರ. ಓಕೆ, ಸಾಷ್ಟಾಂಗ ನಮಸ್ಕಾರನೂ ಮಾಡಂಗಿಲ್ಲ, ಮುಖ ಕೆಳಗೆ ಮಾಡಿ ನನಗೆ ಯಾವಾಗೂ ನಮಸ್ಕಾರವೂ ಮಾಡಂಗಿಲ್ಲ ಅಂತ ಹೇಳ್ತಾನೆ. ನಿನಗೆ ಪಾದಕ್ಕೆ ನಾ ಮುಟ್ಟಿ ನಮಸ್ಕಾರ ಮಾಡಂಗಿಲ್ಲ. ಪ್ಲೀಡಿಂಗ್ ಗ್ರ್ಯಾಂಟ್ ಮಿ ಪೇನ್, ಸ್ಪೇರ್ ಮಿ ಲಾಸ್, ಐ ನೋ ಓನ್ಲಿ ದ್ಯಾಟ್ ಯು ಎಕ್ಸಿಸ್ಟ್, ದಿಸ್ ಇಸ್ ದ ಟ್ರೂತ್. ಸೊ ನೋಡ್ರಿ, ಇಲ್ಲಿವರೆಗೂ ಏನು ಹೇಳ್ತಾನಪ್ಪ ಅಂತಂದ್ರೆ ನಾ ಅಂತೂ ನಿಂಗೆ ಹಂಗೆ ಬೇಡ್ಕೋಂಗಿಲ್ಲ. ಆದರೆ ನನಗಂತೂ ಒಂದು ಸತ್ಯವಾಗಿ ಏನು ಗೊತ್ತೈತಪ್ಪ ಅಂತಂದ್ರೆ ನೀ ಅದಿ ಅನ್ನೋದು ಗೊತ್ತೈತಿ. ದೇವ್ರ ಅದಿ, ನೀ ಒಟ್ಟು ಅದಿ, ದೇವ್ರ ಐತಿ ಅಂತಂದು ಹೇಳಿ ನಾನು ನಂಬ್ತೇನೆ ಅಂತಂದು ಹೇಳ್ತಾನವ. ನೆನ್ಪಿಟ್ಕೋರಿ, ಇಲ್ಲಿವರೆಗೂ ವರ್ಕರ್ಸ್ ಗಾಡ್ ನಾವು ಏನು ನೋಡೇವಿ, ದೇವರ ಮೊದಲು ನಾವು ಖುಷಿದಾಗ ನೆನೆಸ್ಕೋತೇವಿ, ಆಮೇಲೆ ನೆನೆಸ್ಕೊಳಂಗಿಲ್ಲ. ಆಮೇಲೆ ನಾ ದೇವ್ರಿಗೆ ಮಂತ್ರ ಮಾಡಂಗಿಲ್ಲ, ನಮ್ಮ ಮಂತ್ರಗಳನ್ನ ನೋಡಂಗಿಲ್ಲ.
ಆಮೇಲೆ ದೇವ್ರು ಯಾರ ಕಡೆ ಇರ್ತಾನೆ, ಆದಷ್ಟು ಯಾರು ಕಷ್ಟದೊಳಗೆ ಇರ್ತಾರಲ್ಲ ಅವ್ರ ಕಡೆ ಇರ್ತಾರೆ. ಶ್ರೀಮಂತ ಪ್ರಾಸ್ಪರಸ್ ಇದ್ದವ್ರ ಕಡೆ ಇರಂಗಿಲ್ಲ ಅಂತಂದು ಇಲ್ಲಿ ಈ ಕುಂಜ್ ಬಹಾರಿ ದೇಶ ಹೇಳ್ತಾನ. ಅದ್ರ ಜೊತೆಗೆ ನಾ ಏನು ಮಂತ್ರಗಳು ಮಾಡಂಗಿಲ್ಲ, ನಿನ್ನ ಕಾಲು ಬೀಳಂಗಿಲ್ಲ, ನಮಸ್ಕಾರ ಮಾಡಂಗಿಲ್ಲ ಅಂತ ಹೇಳ್ತಾನ. ಇಲ್ಲಿವರೆಗೂ ನಾವು ಇದನ್ನಿಷ್ಟ ನೋಡೇವಿ. ನೋಡ್ರಿ, ಪ್ಲೀಡಿಂಗ್ ಗ್ರಾಂಟ್ ಮೀ ಪೇರ್ ಅಂಡ್ ಸ್ಪೇರ್ ಮೀ ಲಾಸ್, ಐ ನೋ ಓನ್ಲಿ ದ್ಯಾಟ್ ಯು ಎಕ್ಸಿಸ್ಟ್, ದಿಸ್ ಈಸ್ ದ ಟ್ರೂತ್. ನಾ ಏನಪ್ಪ ನಂಗೆ ಏನು ತ್ರಾಸ್ ಕೊಡಕ್ಕೆ ಹೋಗಬೇಡ, ಗ್ರಾಂಟ್ ಮಿ ಪೇರ್ ಸ್ಪೇರ್ ಮಿ ಲಾಸ್. ಸೊ ನಂಗೆ ಏನು ಕಷ್ಟಗಳು ಕೊಡಕ್ಕೆ ಹೋಗಬೇಡ ಹಂಗಂತಂದ್ರೆ ನಾನು ಏನು ಬೇಡ್ಕೊಳಂಗಿಲ್ಲ. ನನಗೆ ಒಂದು ಏನು ಗೊತ್ತೈತಪ್ಪ ಅಂತಂದ್ರೆ ದಟ್ ಈಸ್ ದಿಸ್ ಈಸ್ ಟ್ರೂತ್. ದೇವ್ರೆ ನೀ ಅದಿ ಅನ್ನೋದು ನನಗೆ ಗೊತ್ತೈತಿ. ಐ ನೋ ಓನ್ಲಿ ದ್ಯಾಟ್ ಯು ಎಕ್ಸಿಸ್ಟ್, ದಿಸ್ ಈಸ್ ದ ಟ್ರೂತ್. ಯು ಎಕ್ಸಿಸ್ಟ್, ಇಲ್ಲಿ ಯು ಅಂದ್ರೆ ಗಾಡ್ ಅಂತಂದು ಹೇಳಿ. ಸೊ ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ಇಲ್ಲಿವರೆಗೂ ಈ ವಿಡಿಯೋ ನೋಡಿರಪ್ಪ ಅಂತಂದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಅರ್ಥ ಆಗಿತ್ತು ಅಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಭಾಳ ಜನ ಸಬ್ಸ್ಕ್ರೈಬ್ ಮಾಡಂಗಿಲ್ಲ, ಅದೆಲ್ಲೋ ಒಂದು ಕಡೆ ನಂಗೆ ಹೆಲ್ಪ್ ಮಾಡ್ತೈತಿ ಮತ್ತು ಇನ್ಸ್ಪೈರ್ನು ಮಾಡ್ತೈತಿ ಮತ್ತು ಇಂಥ ಇಷ್ಟು ವಿಡಿಯೋಗಳನ್ನ ಮಾಡೋಕ್ಕೆ. ಸೊ ನೆಕ್ಸ್ಟ್ ನೋಡ್ರಿ, I am a common man, most ordinary. I know nothing about theories. I hew wood, dig the earth, trim the hedge, and as I weed the fields in the rain, my bones grate and my back splits. ಸೊ ನೋಡ್ರಿ, ಮತ್ತೇನು ಹೇಳ್ತಾನಂದ್ರೆ ನಾ ಕಾಮನ್ ಮ್ಯಾನ್ ಅದೇನಿ. ಏನಪ್ಪ ಅಂತಂದ್ರೆ ಇಲ್ಲಿ ಐ ಆಮ್ ವೆರಿ ಕಾಮನ್ ಮ್ಯಾನ್, ಮೋಸ್ಟ್ ಆರ್ಡಿನರಿ, ಭಾಳಷ್ಟು ಆರ್ಡಿನರಿ ಪರ್ಸನ್. ಸಾದಾ ಆ ಹಿ ವುಡ್, ನಾ ಏನು ಮಾಡ್ತಂದ್ರೆ ಈ ಸುತ್ತಿಗೆ ತೊಗೊಂಡ ಗಿಡಗಳನ್ನ ವುಡ್ ಕಟ್ ಮಾಡೋದು. ವುಡ್ ಅಂದ್ರೆ ಏನ್ರಿ, ಈ ಗಿಡಗಳನ್ನ ಕಟ್ ಮಾಡೋದು. ಅಥವಾ ಡಿಗ್ ಅರ್ತ್, ನಾ ಏನು ಕೆಲಸ ಮಾಡ್ತೇನೆ ಅಂದ್ರೆ ನಾರ್ಮಲ್ ಕೆಲಸ, ಈಗ ಗೌಂಡಿ ಕೆಲಸ ಆಗಿರ್ಬೋದು. ಆಮೇಲೆ ಈ ಹೊಲ್ದಾಗ ಕೆಲಸ ಮಾಡೋದು. ನೋಡ್ರಿ, ಟ್ರಿಮ್ ದ ಹೆಜ್, ಈ ಮೌಲಿ ಆಗಿರ್ಬೋದು. ಸೊ ನಾರ್ಮಲ್ ಕೆಲಸಗಳನ್ನ ಮಾಡ್ತೇನೆ. ಒಬ್ಬ ಕಾಮನ್ ಮ್ಯಾನ್ ಅದೀನಿ, ಕಾಮನ್ ಕೆಲಸಗಳನ್ನ ಮಾಡ್ತೇನೆ ಅಂತ ಹೇಳ್ತಾನವ. ಆ್ಯಂಡ್ ಆಸ್ ಐ ವೀಡ್ ದ ಫೀಲ್ಡ್ಸ್ ಇನ್ ದ ರೈನ್, ಸೊ ಮಳಿ ಒಳಗೂ ಕೂಡ ನಾ ಏನು ಮಾಡ್ತೇನಪ್ಪ ಅಂದ್ರೆ ಕಸ ತೆಗಿತೀನಿ. ವೀಡ್ ಅಂದ್ರೆ ಏನ್ರಿ, ಕಸ ತೆಗೆಯೋದು. ಸೊ ನಾ ಇದನ್ನ ಮಳಿ ಒಳಗೂ ಕೂಡ ಕಸಗಳು ತಗೊಡ್ತೀನಿ. ಮೈ ಬೋನ್ಸ್ ಗ್ರೀಟ್ ಆ್ಯಂಡ್ ಮೈ ಬ್ಯಾಕ್ ಸ್ಪ್ಲಿಟ್ಸ್. ಸೊ ನೋಡಪ್ಪ ಅಂತಂದ್ರೆ ಮೈ ಬೋನ್ಸ್ ಗ್ರೀಟ್ ಅರ್ಥ ಏನಪ್ಪ ಅಂತಂದ್ರೆ ತುರಿಯೋದು, ಅಂದ್ರೆ ನೂಸೈತೆ ನಂಗೆ. ಆಮೇಲೆ ಮೈ ಬ್ಲ್ಯಾಕ್ ಸ್ಪ್ಲಿಟ್ಸ್ ಅಂದ್ರೆ ಸೀಳೋದು, ಅಂದ್ರೆ ಅಷ್ಟು ನೋವು ಆಗ್ತೈತೆ ನನಗೆ. ಅಷ್ಟು ಮಳಿ ಒಳಗೆ ಹಂಗೆ ಕಸ ಕೇಳ್ತಾನಲ್ಲ, ಬಗ್ಗೆ ಕಸ ಕೆತ್ತಿರ್ತಾರ. ಸೊ ಅವಾಗ ನನಗೆ ಏನಪ್ಪ ಅಂತಂದ್ರೆ ತ್ರಾಸ ಆಗ್ತೈತಿ ಅಂತಂದು ಹೇಳಿ ಇಲ್ಲಿ ಪೋಯೆಟ್ ಹೇಳ್ತಾನ. ನಾವು ಕಾಮನ್ ಮನುಷ್ಯ ಅದೀನಿ, ಕಾಮನ್ ಕೆಲಸಗಳನ್ನ ಮಾಡ್ತೀನಿ. ತೆಗ್ಗ ತೆಗಿಯೋದು, ಆಮೇಲೆ ತೆಗ್ಗ ತೆಗಿಯೋದು ಅಂದ್ರೆ ನಿಮ್ಮ ಒಂದು ಬೆಂಗಳೂರು ಭಾಷೆ ಒಳಗೆ ಭೂಮಿ ಅಗಿಯೋದು ಕೆಲಸ ಮಾಡ್ತಿರ್ತಾರೆ ನೋಡ್ರಿ ಅವರು. ಸೊ ಗೌಂಡಿ ಕೆಲಸ ಮಾಡೋದು, ಇಂಥ ಕೆಲಸಗಳನ್ನ ಕಾಮನ್ ಕೆಲಸ ಮಾಡ್ತೀನಿ ಅಂತಂದು ಹೇಳ್ತಾನವ. ನೆಕ್ಸ್ಟ್ ನೋಡ್ರಿ, ಫಿನಿಶಿಂಗ್ ಮೈ ವರ್ಕ್ ಆನ್ ದ ಲ್ಯಾಂಡ್ ಐ ಗೋ ಹೋಮ್ when the sun goes down with my belly burning in complaint, for I forget myself in work, and when will I think of you. ನೋಡ್ರಿ, ಇಲ್ಲಿ ಏನು ಹೇಳ್ತಾನಪ್ಪ ಅಂತಂದ್ರೆ ಇಲ್ಲವ, ನಾ ಮುಂಜಾನಿಂದ ಸಂಜೆ ಮಟ್ಟ ಕೆಲಸ ಮಾಡ್ತೇನೆ. ಕೆಲಸ ಮಾಡಿ ಅಂದ್ರೆ ನಾನು ಭೂಮಿ ಮೇಲೆ ಕೆಲಸ ಮಾಡಿ ನಾ ಏನು ಮಾಡ್ತೇನಪ್ಪ ಅಂತಂದ್ರೆ ಮನೆಗೆ ಹೋಗ್ತೇನೆ. ಮನೆಗೆ ಯಾವಾಗ ಹೋಗ್ತೇನೆ, ಯಾವಾಗ ಈ ಸಂಜೆ ಆಗ್ತೈತಲ್ಲ, ಸಂಜೆ ಆದಾಗ ಹೋಗ್ತೇನೆ. ಯಾವಾಗ ಸೂರ್ಯ ಕೆಳಗೆ ಇಳಿತಾನ ಅಂದ್ರೆ ಸೂರ್ಯಾಸ್ತ ಆಗ್ತೈತಲ್ಲ, ಅವಾಗ ನಾನು ಕೆಲಸ ಮುಗಿಸ್ತೇನೆ. ಕೆಲಸ ಮುಗಿಸಿ ಏನು ಮಾಡ್ತೇನಪ್ಪ ಅಂತಂದ್ರೆ ಮನೆಗೆ ಹೋಗ್ತಿರ್ತಾನೆ. ಆಮೇಲೆ ಅವಾಗ ಏನಪ್ಪ ಅಂತಂದ್ರೆ ವಿತ್ ಮೈ ಬೆಲಿ ಬರ್ನಿಂಗ್ ಇನ್ ಕಂಪ್ಲೇಂಟ್. ಸೊ ನನ್ನ ಬೆಲಿ ಅಂದ್ರೆ ಏನು, ಹೊಟ್ಟಿ ನನ್ನ ಮೇಲೆ ಫುಲ್ ಉರಿದಿರ್ತದ, ಅಂದ್ರೆ ಅಷ್ಟು ಹಸ್ದಿರ್ತದೆ ಅಂದಂಗೆ. ಅದು ಹಸಿದು ಕಂಪ್ಲೇಂಟ್ ಮಾಡ್ತಿರ್ತೈತೆ, ಹಸುವಾಗ್ಯದ ನಿಂಗೆ ಊಟ ಮಾಡ್ತಂತ ಹೇಳಿ ಕಂಪ್ಲೇಂಟ್ ಮಾಡ್ತಿರ್ತೈತೆ ಅಂತ ಹೇಳ್ತಾನವ. ಫಾರ್ ಐ ಫಾರ್ಗೆಟ್ ಮೈ ಸೆಲ್ಫ್ ಇನ್ ವರ್ಕ್, ನಾ ಏನಪ್ಪ ಅಂತಂದ್ರೆ ನಾನು ಕಳ್ಕೊಂಡು ಬಿಡ್ತೀನಿ. ಹೆಂಗೆ ಕಳ್ಕೊಂಡ್ಬಿಡ್ತೀನಿ, ನನಗೆ ನೆನಪು ಇರಂಗಿಲ್ಲ ನಂಗೆ ಹಸುವಾಗ್ಯಾದ ಅಂತ ಹೇಳಿ. ಅಷ್ಟು ನಾ ಕೆಲಸದೊಳಗೆ ಏನಪ್ಪ ಅಂತಂದ್ರೆ ಮಗ್ನ ಆಗಿಬಿಟ್ಟಿರ್ತೀನಿ, ಮರ್ತು ಬಿಟ್ಟಿರ್ತೀನಿ. ನನ್ನ ಹೊಟ್ಟೆ ಹಸುವಾಗೈತೆ ಅನ್ನೋದು ಮರ್ತು ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಹೇಳ್ತಾರ ಪೋಯೆಟ್. ಅಂದ್ರೆ ಪೋಯೆಟ್ ಇಲ್ಲಿ ಯಾರ ಬಗ್ಗೆ ಹೇಳ್ತಾರ, ವರ್ಕರ್ಸ್ ಬಗ್ಗೆ ಹೇಳ್ತಾರೆ. ಕಾಮನ್ ವರ್ಕರ್ಸ್, ಅವ್ರು ಈ ರೀತಿ ವರ್ಕ್ ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ನಿಮ್ಗೆ ಭಾಳ ಸತಿ ನೋಡ್ರಿ, ನೀವು ಆಟ ಆಡ್ತಿರ್ತಾರೆ, ಈ ಗೇಮ್ಸ್ ಅದು ಆಡ್ಬೇಕಾದ್ರೆ ನಿಮ್ಗೆ ಹಸುವಾಗಿದ್ರು ನೀವು ನೆನಪಿರಂಗಿಲ್ಲ. ಆ್ಯಂಡ್ ವೆನ್ ವಿಲ್ ಐ ಥಿಂಕ್ ಆಫ್ ಯು. ಆಮೇಲೆ ಕ್ವಶನ್ ಕೇಳ್ತಾನೆ ಇಲ್ಲಿ ದೇವ್ರಿಗೆ. ಏನು ಕ್ವಶನ್ ಕೇಳ್ತಾನವ, ನಾ ಇಷ್ಟೆಲ್ಲ ಮಾಡ್ತೀನಿ, ಮುಂಜಾನೆ ಸಂಜೆ ಮಟ್ಟ ಕೆಲಸ ಮಾಡ್ತೀನಿ, ದುಡಿತೀನಿ, ಮಳಿ ಅನ್ನಂಗಿಲ್ಲ, ಬಿಸಿಲು ಅನ್ನಂಗಿಲ್ಲ, ನನ್ನ ಬೆನ್ನು ಸತಿ, ನನಗೆ ಹೊಟ್ಟಿ ನನಗೆ ಕಂಪ್ಲೇಂಟ್ ಮಾಡ್ತೈತಿ, ಇಷ್ಟೆಲ್ಲ ಇಟ್ಕೊಂಡ್ರು ನಿನ್ನೆ ಯಾವಾಗ ನೆನಪು ಮಾಡ್ಕೊಳ್ಳಿ ದೇವ್ರ ಅಂತಂದು ಹೇಳಿ ಕುಂಜ್ ಬಿಹಾರಿ ದಾಸ್ ಅವ್ರು ಇಲ್ಲಿ ಈ ಒಂದು ಕವನದ ಮೂಲಕ ಹೇಳ್ತಾರ. ನೋಡ್ರಿ ಮುಂದೇನಾಗ್ತೈತಿ, there is no time to meditate, wearing the ropes of my blood daily, I chip and grind my flesh, for my children must have 2 handfuls of food a day. ಸೊ ನೋಡ್ರಿ ಏನಂತ ನಾವಂತ ಇಲ್ಲಿ ದೇರ್ ಈಸ್ ನೋ ಟೈಮ್ ಟು ಮೆಡಿಟೇಟ್. ನನಗಂತೂ ಟೈಮ ಇಲ್ಲ ಮೆಡಿಟೇಟ್ ಮಾಡಕ್ಕೆ. ಅಂದ್ರೆ ನಿಂಗೆ ಈಗ ಒಂದು ಕಡೆ ಶಾಂತಿ ಕೂತ ದೇವ್ರನ್ನ ನೆನೆಸ್ಕೋಬೇಕು. ಮೆಡಿಟೇಟ್ ಅಂದ್ರೆ ಏನು, ದೇವ್ರ ನೆನೆಸ್ಕೋದು. ಅಷ್ಟು ನನಗೆ ಟೈಮ್ ಇಲ್ಲ. ವ್ಯಾರಿಂಗ್ ದ ರೋಪ್ಸ್ ಆಫ್ ಮೈ ಬ್ಲಡ್ ಡೈಲಿ. ಸೊ ನನ್ನ ರೋಪ್ಸ್ ಅಂದ್ರೆ ಏನು ನೋಡ್ರಿ, ಇಲ್ಲಿ ಅವನು ಏನು ನರ್ಗಳಿದಾವಲ್ಲ ಅವೆಲ್ಲ ಹೆಂಗೆ ಆಗ್ತಪ್ಪ ಅಂತಂದ್ರೆ ಹಿಂಡ್ದಂಗೆ ಆಗ್ತಾವಂತರ. ಫುಲ್ ಹಿಂಡ್ತಿರ್ತದೆ ಅಂದ್ರೆ ಅಷ್ಟು ಬಾಡಿ ಅವ್ನ ರಕ್ತ ಹಿರುವಷ್ಟು ಅವ್ನ ಕಡು ಬರ್ತಾನ, ಅವಂಗಷ್ಟು ತ್ರಾಸ ಆಗೈತಿ. ಐ ಚಿಪ್ ಆ್ಯಂಡ್ ಗ್ರೈಂಡ್ ಮೈ ಫ್ಲೆಶ್. ಸೊ
ಈ ಒಂದು ಕೆಲಸ ಮಾಡ್ಬೇಕಾದ್ರೆ ಏನಾಗ್ತದೆ, ಚಿಪ್ ಆಗ್ತದೆ. ಚಿಪ್ ಅಂದ್ರೆ ಏನು, ಎಲ್ಲೋ ಒಂದು ಕಡೆ ಕಟ್ ಆಗ್ತೈತಿ, ಆಮೇಲೆ ಎಲ್ಲೋ ಒಂದು ಕಡೆ ಫ್ಲೆಶ್ ಕಾಣುವಂಗ ನೋವುಗಳಾಗ್ತಾವ ನೋಡ್ರಿ. ಈ ಕಾಮನ್ ಆಗಿ ತೆಗ್ಗ ತೆಗಿಯೋರು, ಗುಂಡಿ ತೆಗಿಯೋರು ಏನೇನು ಕೆಲಸ ಮಾಡ್ತಿರ್ತಾರಲ್ಲ, ಅವ್ರದೇ ನಾರ್ಮಲ್ ಇರಂಗಿಲ್ಲ ಲೈಫ್, ಬಹಳಷ್ಟು ಕಷ್ಟಪಡ್ತಿರ್ತಾರೆ. ನೋವು ಒಂದಿಲ್ಲ ಅಂದ್ರೆ ಒಂದು ಕಡೆ ಏನಾರ ಸಣ್ಣ ನೋವು ಆಗೋದು, ಏನೋ ಒಂದು ಅನಾಹುತಗಳು ಆಗ್ತಿರ್ತಾವ. ಸೊ ಅವಾಗ ಅವ್ರು ಏನಾಗ್ತೈತಿ, ಅವ್ರ ಬಾಡಿ ಮೇಲೆ ಚಿಪ್ ಬೀಳ್ತೈತಿ. ಚಿಪ್ ಅಂದ್ರೆ ಏನು, ಎಲ್ಲೋ ಒಂದು ಕಡೆ ಕಟ್ ಆಗ್ತೈತಿ, ಆಮೇಲೆ ಒಂದು ಕಡೆ ಗ್ರೈಂಡ್ ಆಗ್ತೈತಿ. ಸೊ ಏನೋ ಒಂದು ಫ್ಲೆಶ್ ಅಂದ್ರೆ ಏನ್ರಿ, ಮಾಂಸ ಅಂದ್ರೆ ಅವ್ರ ಮೇಲಿನ ತೊಗಲಿಗೆ ಏನೋ ಒಂದಿಷ್ಟು ನೋವು ಪೆಟ್ಟುಗಳಾಗ್ತಾವ ಅಂತ ಹೇಳ್ತಾನವ. ಫಾರ್ ಮೈ ಚಿಲ್ಡ್ರನ್ ಮಸ್ಟ್ ಹ್ಯಾವ್ 2 handfuls ಆಫ್ ಅ ಫುಡ್. ಸೊ ನನ್ನ ಚಿಲ್ಡ್ರನ್ಗಳು ಏನಾಗಬೇಕು, ಅವರಿಗೆ ಅಟ್ಲೀಸ್ಟ್ 2 ಹೊತ್ತಿನಷ್ಟು ಕಂಪ್ಲೀಟ್ ಹೊಟ್ಟೆ ತುಂಬ ಊಟ ಇರಬೇಕು ಅಂತಂದು ಹೇಳ್ತಾನವ. ಎಷ್ಟು ಹೊತ್ತು? 2 ಹೊತ್ತು ಫುಲ್ ಹೊಟ್ಟೆ ತುಂಬ ಊಟನ ಹಾಕಬೇಕು. ನನ್ನ ಮೇಲೆ ಅದು ಬೋಜ್ ಐತಿ ಅಂತಂದು ಹೇಳಿ ಅವ್ನು ಹೇಳ್ತಾನ, ಅಂದ್ರೆ ವಜನ್ ಐತಿ ನನ್ನ ಮೇಲೆ. ಐ ಸಿಂಕ್ ಎಕ್ಸಾಸ್ಟೆಡ್ ಟು ದ ಗ್ರೌಂಡ್, ವರ್ಕ್ ಕಾಲ್ಸ್, ಇಟ್ ಈಸ್ ದ ಕಾಲ್ ಆಫ್ ಡ್ಯೂಟಿ. ಸೊ ನನಗೆ ನಾ ಏನಪ್ಪ ಅಂತಂದ್ರೆ ಈ ಕೆಲಸ ಸಂಬಂಧನ ಸಿಂಕ್ ಆಗ್ತೇನೆ. ಸಿಂಕ್ ಅಂದ್ರೆ ಏನ್ರಿ, ಸಣ್ಣಾಗಿ ಬಿಡ್ತೇನೆ, ನಾ ಪೂರ್ತಿ ಸಣ್ಣಾಗಿ ಬಿಡ್ತೇನೆ, ಆಮೇಲೆ ಗ್ರೌಂಡ್ ಮೇಲೆ ಬೀಳ್ತೇನೆ. ಕೆಲಸ ಅಷ್ಟಿದ್ರು ನಾ ಏನು ಮಾಡ್ತೇನಪ್ಪ ಅಂತಂದ್ರೆ, ನಂಗೆ ಇಷ್ಟು ತ್ರಾಸ ಆದ್ರೂ ಕೂಡ ನಾ ಏನು ಮಾಡ್ತೇನೆ, ವರ್ಕ್ ಕಾಲ್ಸ್, ನನ್ನ ಕೆಲಸ ಕರಿತೈತಿ, ಕೆಲಸನ ಮಾಡಲೇಬೇಕು, ಕೆಲಸ ಮಾಡ್ರೆ ಅಷ್ಟು ನನಗೆ ಹೊಟ್ಟಿಗೆ ಬರ್ತೈತಿ ಅಂತ ಹೇಳಿ ಅವಂಗೂ ಓದೈತಿ. ಅವ್ನು ಊಟ ಮಾಡಬೇಕು, ಮಕ್ಕಳು ಊಟ ಮಾಡಬೇಕು, ಹೆಂಡತಿ ಊಟ ಮಾಡ್ಬೇಕಂದ್ರೆ ಅವ್ನು ಕೆಲಸ ಮಾಡಲೇಬೇಕು. ಇಟ್ ಈಸ್ ದ ಕಾಲ್ ಆಫ್ ಡ್ಯೂಟಿ. ಇದು ಒಂದೇನಪ್ಪ ಅಂತಂದ್ರೆ ಕರೆ ಐತಿ. ಯಾರ ಕರೆ? ಕೆಲಸದ ಒಂದು ಕರೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಿಮಗೆ ಇದಿಷ್ಟು ಅರ್ಥ ಆಗಿರ, ಪ್ಲೀಸು ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಸೊ ಬಹಳಷ್ಟು ಸ್ಲೋ ಹೊಂಟೀನಿ, ಲೈನ್ ಬೈ ಲೈನ್. ವಿಡಿಯೋ ಎಷ್ಟು ದೊಡ್ಡದಾಗ್ತದೆ ನಂಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ನೋಡ್ರಿ, I do not tell any beads, nor take your name, for I know Vishwakarma despises idleness. ಸೊ ಇಲ್ಲಿ ನಾವು ಏನು ಹೇಳ್ತಾನಪ್ಪ ಅಂತಂದ್ರೆ, ನಾ ಏನು ನಿನ್ನ ಬೀಡ್ಸ್ ಅಂದ್ರೆ ಏನ್ರಿ, ಇದು ಮಂತ್ರ ನುಡಿಬೇಕಾರ ಬೀಡ್ಸ್, ನಮ್ಮ ಇವು ಸ್ತೋತ್ರ ನುಡಿಬೇಕಾರ ಇದು ಬೀಡ್ಸ್ ಹಿಡ್ಕೊಂಡಿರ್ತಾವ್ರಿ ಕೈಯಾಗ, ಏನಂತಾರ ಅವಕ್ಕೆ, ರುದ್ರಾಕ್ಷಿ ಮಾಲೆ ಹಿಂಗೆ ಎಳೋದು, ಹೇಳೋದು ಒಂದು 108 ಸತಿ ನಾ ಜಪ ಅಂತೆ ನೋಡ್ರಿ. ಸೊ ಆ ಬೀಡ್ಸ್ನ ಹಿಡ್ಕೊಂಡು ನಾ ಏನು ಮಾಡಂಗಿಲ್ಲಪ್ಪ ಅಂತಂದ್ರೆ ನಿನ್ನ ಹೆಸರನ್ನು ತೊಗೊಳಂಗಿಲ್ಲ. ಫಾರ್ ಐ ನೋ ವಿಶ್ವಕರ್ಮ ಡಿಸ್ಪೈಸ್ ಐಡಿಯಲ್ನೆಸ್. ಸೊ ವಿಶ್ವಕರ್ಮ ಅಂದ್ರೆ ಏನು, ಕಾಯಕವೇ ಕೆಲಸ, ಕಾಯಕವೇ ಕೈಲಾಸ. ಕೆಲಸ ಮಾಡ್ರನ ಎಲ್ಲಾನು, ಕೆಲಸ ಮಾಡಿದನ ದೇವರು, ನಮ್ಮ ಕೆಲಸದೊಳಗನ ದೇವ್ರ ಐತಿ ಅಂತ ಹೇಳಿ ಇಲ್ಲಿ ಹೇಳ್ತಾನ. ಈ ಎಲ್ಲೋ ಒಂದ್ ಕಡೆ ಕುಂಜ ಬಿಹಾರ ಇದಾವ್ ಸರ್, ಏನಪ್ಪಾ ಅಂತಂದ್ರೆ ಬಸವಣ್ಣವರ ಒಂದು ಏನ ಕಾಯಕವೇ ಕೈಲಾಸ ಅನ್ನೋದೊಂದು ಏನ ಅವ್ರು ಹೇಳ್ತಾರಲ್ಲ, ಅದೇ ರೀತಿ ಇಲ್ಲಿ ಅವರು ಪೋಯಮ್ನು ಕೂಡ ಬರ್ದಾರ. ಅದ ಒಂದು ವಾಕ್ಯನ ಇಲ್ಲಿ ಅವರು ಪಾಲಿಸ್ತಾರ, ಅದನ್ನ ಇವರು ಪೋಯಮ್ ರೂಪದೊಳಗ ನಮಗ್ ಕೊಟ್ಟಾರ. ಸೊ ನೋಡ್ರಿ, ಐ ನೋ ವಿಶ್ವಕರ್ಮ ಡಿಸ್ಪೈಸಸ್ ಐಡಿಯಲ್ನೆಸ್, ಗಾಡ್ ಈಸ್ ಲೇಬರ್ಸ್ ಫ್ರೆಂಡ್, ದಿಸ್ ಐ ನೋ ಈಸ್ ಟ್ರೂ. ಸೊ ದೇವ್ರ ಏನಪ್ಪಾ ಅಂತಂದ್ರೆ ಯಾರ ಫ್ರೆಂಡ್ ಅದಾನವ, ಒಬ್ಬ ಲೇಬರ್ನ ಫ್ರೆಂಡ್ ಅದಾನ. ನಾರ್ಮಲ್ ಒಬ್ಬ ಕೆಲಸಕಾರ ಕೂಲಿ ಒಬ್ಬ ಫ್ರೆಂಡ್ ಇದಾನ, ಕೂಲಿ ಕಾರ್ಮಿಕನ ಒಬ್ಬ ಫ್ರೆಂಡ್ ಇದಾನ ಅಂತ ಹೇಳಿ ಇಲ್ಲಿ ಕುಂಜ ಬಿಹಾರಿ ದಾಸ್ ಅವರು ಹೇಳ್ತಾರ. ಐ ಡು ನಾಟ್ ಅಂಡರ್ಸ್ಟ್ಯಾಂಡ್ ದ ಶಾಸ್ತ್ರಾಸ್, ಐ ನೋ ನೋ ಥಿಯರೀಸ್, ವಿತ್ ಒನ್ ಹೂ ಕಾಲ್ಸ್ ಯು ಕಾನ್ಸ್ಟೆಂಟ್ಲಿ ಯು ಮೇ ವೆಲ್ ಬಿ ಆಂಗ್ರಿ, ವಿಲ್ ಯು ಕೀಪ್ ಅವೇಕ್ ಜಸ್ಟ್ ಟು ಲಿಸನ್ ಟು ಮೈ ಫ್ಲಾಟ್ರಿ. ನೋಡ ಅವ ಏನು ಹೇಳ್ತಾನಂದ್ರೆ ಇಲ್ಲಿ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಶಾಸ್ತ್ರಾಸ್, ನನಗೆ ಯಾವ ಶಾಸ್ತ್ರಗಳು ಗೊತ್ತಿಲ್ಲ. ಐ ನೋ ನೋ ಥಿಯರೀಸ್, ನನಗೆ ಯಾವ ಥಿಯರಿಗಳು ಗೊತ್ತಿಲ್ಲ. ವಿತ್ ಒನ್ ಹೂ ಕಾಲ್ಸ್ ಯು ಕಾನ್ಸ್ಟೆಂಟ್ಲಿ ಯು ಮೇ ವೆಲ್ ಬಿ ಆಂಗ್ರಿ. ಸೊ ನೋಡ್ರಿ, ಇಲ್ಲಿ ಸ್ತೋತ್ರ ಎಲ್ಲಿಪ್ಪ ಅಂತಂದ್ರೆ ನಮ್ಮ ಕಾಮನ್ ಆಗಿ ಗುಡಿ ಗೋಪುರದೊಳಗೆ ಬಹಳ ಜನ ಏನು ಮಾಡ್ತಿರ್ತಾರೆ ಅಂದ್ರೆ ಕಂಟಿನ್ಯೂಸ್ ಆಗಿ ಮಂತ್ರಗಳು ನುಡಿತಿರ್ತಾರ, ಸ್ತೋತ್ರಗಳು ಅಂತಿರ್ತಾರ, ದೇವ್ರನ್ನ ನೆನೆಸ್ಕೋತಿರ್ತಾರ. ಅವಾಗ ಇಲ್ಲಿ ಕುಂಜ ಬಿಹಾರಿ ದೇಶ ಏನಂತಂದ್ರೆ ದೇವ್ರ ಅವ್ರ ಮೇಲೆ ಸಿಟ್ ಮಾಡ್ಕೋತಾನ ಅಂತ ಹೇಳ್ತಾನ. ಬರೇ ಕರ್ದದಕ್ಕೆ ದೇವ್ರ ಸಿಟ್ ಮಾಡ್ಕೋತಾನ ಅಂತ ಹೇಳ್ತಾನ. ವಿಲ್ ಯು ಕೀಪ್ ಅವೇಕ್ ಜಸ್ಟ್ ಟು ಲಿಸನ್ ಮೈ ಫ್ಲಾಟ್ರಿ. ನಾನು ಅಕಸ್ಮಾತ್ ಹಂಗ ಏನಪ್ಪಾ ಅಂತಂದ್ರೆ ಕಂಟಿನ್ಯೂಸ್ ಆಗಿ ನಿನ್ನ ಹೆಸರು ತಗೋದು, ಜಪ ಮಾಡೋದು, ನಿನ್ನ ಮಂತ್ರ ನುಡಿಯೋದು, ಥಿಯರೀಸ್ ನಂಬ್ಕೊಂಡು ಕೂತ್ನಿಪ್ಪ ಅಂತಂದ್ರೆ ನೀ ಏನಪ್ಪಾ ಅಂತಂದ್ರೆ ನನ್ನ ಕೇಸ್ಕೊಂಡು ಕೊಟ್ಟಿದ್ದೇನು ಫ್ಲಾಟ್ರಿನ ಸ್ತೋತ್ರಗಳು ನೀ ಕೇಸ್ಕೋತೇನು. ಫ್ಲಾಟ್ರಿ ಅಂದ್ರೆ ಏನ್ರಿ, ಸ್ತೋತ್ರಗಳು ಅಥವಾ ವಟ ಅಂತಿರ್ತಾರ ನೋಡ್ರಿ. ಸೊ ಅದನ್ನ ನಾನು ಕೇಸ್ಕೋತೇನು ಅಂತಂದು ಹೇಳಿ ಇಲ್ಲಿ ಕುಂಜ ಬಿಹಾರಿ ದಾಸ್ ಕೇಳ್ತಾನ. ಸೊ ಇಲ್ಲಿ ಇದ್ರ ಅರ್ಥ ಏನಪ್ಪಾ ಅಂತಂದ್ರ ಮೈ ಡಿಯರ್ ಸ್ಟೂಡೆಂಟ್ಸ್, ಅವ್ ಏನ್ ಹೇಳ್ತಾನಂದ್ರೆ ಇಲ್ಲಿ ಕೆಲಸ ಮಾಡಬೇಕು, ಕಾಯಕವೇ ಕೆಲಸ ಅಂತಂದ್ರೆ ಅರ್ಥ. ಸೊ ಈ ಮಂತ್ರ ಸ್ತೋತ್ರಗಳನ್ನ ನುಡಿದ್ರೆ ಏನು ಉಪಯೋಗ ಇಲ್ಲ. ದೇವ್ರ ಎಲ್ಲಿದಾನಪ್ಪ ಅಂತಂದ್ರೆ ನಾವು ಮಾಡೋ ಕೆಲಸದೊಳಗನ ದೇವ್ರದಾನ ಅಂತಂದು ಹೇಳಿ ಹೇಳ್ತಾನ. ಇಲ್ಲಿ ನೆಕ್ಸ್ಟ್ ಲೈನ್ ನೋಡ್ರಿ, ಇಲ್ಲಿಗೆ ಬಿಟ್ಟಿದ್ನಿ ನಾನು. ಎಲ್ಲದಪ್ಪ ಅಂದ್ರೆ ಎಸ್, ಆಸ್ ಕಂಪ್ಯಾಷನ್ ಇನ್ ದ ಹ್ಯೂಮನ್ ಹಾರ್ಟ್ ಯು ವಿಲ್ ಬಿ where the starving sick lie weeping beside the road, rolling in the dust, and you yourself will nurse them. So ನೀ ಎಲ್ಲಿರ್ತಿ, ದೇವ್ರು ಎಲ್ಲಿರ್ತಾರ ಅನ್ನೋದು ಈಗ ಹೇಳ್ಯಾರ ಅವ್ರು. ನೋಡ್ರಿ, ಯು ವಿಲ್ ಬಿ ವೇರ್ ದ ಸ್ಟಾರ್ವಿಂಗ್ ಸಿಕ್ ಲೈ ವೀಪಿಂಗ್ ಬಿಸೈಡ್ ದ ರೋಡ್. ದೇವ್ರು ಎಲ್ಲಿರ್ತಾನಪ್ಪ ಅಂತಂದ್ರ ಎಲ್ಲಿ
ಹಸುವಾಗಿರ್ತಾನೆ, ಒಬ್ಬ ವ್ಯಕ್ತಿಗೆ ಹಸುವಾಗಿ ಬಹಳಷ್ಟು ಆರಾಮಿರಂಗಿಲ್ಲ, ಅವೇನಪ್ಪ ಅಂತಂದ್ರೆ ಅಳ್ಕೊಂತ ದಂಡಿಗೆ ಮಲ್ಕೊಂಡಿರ್ತಾನೆ ನೋಡ್ರಿ, ರೋಡ್ ಸೈಡ್ ಮಲ್ಕೊಂಡಿರ್ತಾನಲ್ಲ, ಏನು ಕೆಲಸ ಇರಂಗಿಲ್ಲ ಏನಿಲ್ಲ ಅಂದ್ರೆ ಕಡು ಬಡವ ಅಗದಿ ಅವ್ನ ತ್ರಾಸಾಗಿ ಅಳ್ತಿರ್ತಾನಲ್ಲ, ಅಲ್ಲಿ ನೀ ಅದಿ ಅಂತಂದು ಹೇಳ್ತಾನವ. ಸೊ ಆ ವ್ಯಕ್ತಿ ಹೆಂಗಿರ್ತಾನಪ್ಪ ಅಂದ್ರೆ ರೂಲಿಂಗ್ ಇನ್ ದ ಡಸ್ಟ್ ಆ್ಯಂಡ್ ಯುವರ್ ಸೆಲ್ಫ್ ವಿಲ್ ನರ್ಸ್ ದಮ್. ಸೊ ನೀ ಏನಪ್ಪಾ ಅಂತಂದ್ರೆ ನೀನಾಗೇನ ಹೋಗಿ ಅವ್ನು ನರ್ಸ್ ಮಾಡ್ತೀವಿ, ಅವನ ಒಂದು ಏನು ಅವ್ಗೊಂದು ಸ್ವಲ್ಪ ನೋಡ್ಕೊಂತಿ. ನರ್ಸ್ ಅಂದ್ರೆ ಏನು, ನೋಡ್ಕೊಳ್ಳೋದು, ಅವನ ಸ್ವಲ್ಪ ಚಲೋತ್ತಂಗೆ ನೋಡ್ಕೋತಿ ಅಂತಂದು ಹೇಳಿ ಇಲ್ಲಿ ದೇವ್ರು ಹೇಳ್ತಾನ, ಸಾರಿ ಕುಂಜ್ ಬಿಹಾರಿ ದಾಸ್ ಹೇಳ್ತಾನ. ದ ಆಪ್ರೆಸ್ಡ್ ಪೀಸೆಂಟ್ಸ್ ಬಿಸಚಸ್ ಯು ವಿತ್ ಟಿಯರ್ಸ್. ಸೊ ಆಪ್ರೆಸ್ಡ್ ಯಾರಪ್ಪ ಅಂತಂದ್ರೆ ದ ಆಪ್ರೆಸ್ಡ್ ಪೀಸೆಂಟ್ ಬಿಸಚಸ್ ಯು ವಿತ್ ಟಿಯರ್ಸ್, ಯು ಆರ್ ದ ಕಿಂಗ್ ಆಫ್ ಆಲ್ ಆ್ಯಂಡ್ ಯು ಗಿವ್ ಇಯರ್ ಟು ದ ಪ್ರೇಯರ್ಸ್ ಆಫ್ ಈಚ್ ಆಫ್ ದಿ ಅಫ್ಲಿಸಿಯೇಟೆಡ್. ಸೊ ದಿ ಆಪ್ರೆಸ್ಡ್ ಪೀಸೆಂಟ್ ಅಂದ್ರೆ ಯಾರು, ಫಾರ್ಮರ್ ಅಂದಂಗ ನೆನ್ಪಿಟ್ಕೋರಿ, ರೈತ. ಸೊ ಬಹಳಷ್ಟು ಕಷ್ಟ ಉಣ್ತಿರುವಂತ ರೈತ ಕೂಡ ಏನ್ ಮಾಡ್ತಾನಪ್ಪ ಅಂತಂದ್ರ ನಿನ್ನ ಬೇಡ್ಕೊಳತಾನ. ಏನ್ ಬೇಡ್ಕೊಳತಾನಪ್ಪ ಅಂತಂದ್ರ ಅವ ಕಣ್ಣೀರಿಟ್ಟು ಬೇಡ್ಕೊಳತಾನ, ನಿನ್ ಕಡೆ ಬೇಡ್ಕೋತಿರ್ತಾನ, ನಂಗೆ ಕಷ್ಟ ಆಗೈತಿ ಸುಖ ಕೊಡು ಅಂತ ಹೇಳಿ ಅವ ಬೇಡ್ಕೋತಿರ್ತಾನ ಅಂತ ಹೇಳ್ತಾನವ. ಅಷ್ಟ ಅಂದ್ರೂ ಕೆಲಸ ಮಾಡ್ತಿರ್ತಾನ, ರೈತಕ್ಕೆ ಕಷ್ಟ ಇದ್ರು ನಾವು ಕೆಲಸ ಮಾಡ್ತಾನ ಅಂತ ಹೇಳಿ ಇಲ್ಲಿ ಕುಂಜ್ ಬಿಹಾರಿ ದಾಸ್ ಹೇಳ್ತಾರ. ಯು ಆರ್ ದ ಕಿಂಗ್ ಆಫ್ ಆಲ್ ಆ್ಯಂಡ್ ಗಿವ್ ಯುವರ್ ಇಯರ್ ಟು ದ ಪ್ರೇಯರ್ಸ್ ಆಫ್ ಈಚ್ ಆಫ್ ದಿ ಅಫ್ಲಿಸಿಯೇಟೆಡ್. ಸೊ ನೋಡ್ರಿ ಇಲ್ಲಿ ಕುಂಜ್ ಬಿಹಾರಿ ದಾಸ್ ದೇವರಿಗೆ ಏನಂತಾನ, ನೀ ಒಬ್ಬವ ರಾಜ ಇದ್ದಂಗ, ನೀ ಒಬ್ಬ ಕಿಂಗ್ ಇದ್ದಂಗ. ಯಾಕಪ್ಪ ಅಂತಂದ್ರ ನೀ ಎಲ್ಲರ ಮಾತಿಗೂ ಕಿವಿ ಕೊಡ್ತಿ, ಸ್ಪೆಷಲಿ ಯಾರು ಕಷ್ಟದೊಳಗಿದಾರ, ಯಾರು ನೋವು ಉಣ್ಣತಾರ, ಯಾರು ಬಹಳಷ್ಟು ಕಷ್ಟಪಡ್ತಿದಾರ, ಯಾರು ಬಹಳಷ್ಟು ಕೆಲಸ ಮಾಡ್ತಿರ್ತಾರಲ್ಲ, ಅವ್ರಿಗೊಂದು ನೀನು ಏನಪ್ಪಾ ಅಂತಂದ್ರ ಅವ್ರನ್ನ ಒಂದು ಕಿವಿ ಕೊಟ್ಟು ಕೇಳತಿ, ಅವ್ರನ್ನ ನೋಡ್ಕೊಳತಿ ಅಂತಂದು ಹೇಳಿ ಹೇಳತಾನ. ಅಫ್ಲಿಸಿಯೇಟೆಡ್ ಅಂದ್ರೆ ಏನ್ರಿ, ನರಳುತ್ತಿರೋರು, ಬಹಳಷ್ಟು ಯಾರು ನರಳುತ್ತಿರ್ತಾರಲ್ಲ ಅವ್ರನ್ನ ನೋಡ್ಕೊಳ್ಳೋದು ಅಂತಂದು ಹೇಳಿ ಹೇಳ್ತಾರ. I will not weary you with worry for my sake. Work is life, work is duty. With my work I worship you. ನೋಡ್ರಿ ಎಂತ ಮಾತುಗಳನ್ನ ಹೇಳ್ತಾರೆ ಇಲ್ಲಿ ಕುಂಜ್ ಬಿಹಾರಿ ದಾಸ್ ಅಂದ್ರ, ನಾ ಅಂತೂ ನಿನಗೆ ಏನಪ್ಪಾ ಅಂತಂದ್ರೆ ಪೂಜೆ ಮಾಡಂಗಿಲ್ಲ, ಏನೂ ಇಲ್ಲ. ಐ ವಿಲ್ ನಾಟ್ ವೇರಿ ವಿತ್ ಯು ವಿತ್ ವರಿ ಅಂತಂದು ಹೇಳ್ತಾರಮ್ಮ. ವೇರಿ ಅಂದ್ರೆ ಏನು ರೀ, ಅಸಹನೆಯಿಂದ. ನಾ ಏನು ಭಾಳ ನನಗೇನು ಸಹನ ಆಗತ್ತಿಲ್ಲಪ್ಪ ಅಂತಂದು ಹೇಳಿ ನಾ ಏನು ನಿನ್ಗೆ ಬಿಡಂಗಿಲ್ಲ, ಕೈ ಬಿಡಂಗಿಲ್ಲ. ಫಾರ್ ಮೈ ಸೇಕ್, ನನಗೆ ಎಷ್ಟೇ ಬೇಕಾದ ಕಷ್ಟ ಅದನ್ನ ನಿನ್ಗೆ ಬಿಡಂಗಿಲ್ಲ. ನಾ ಏನಪ್ಪಾ ಅಂತಂದ್ರ ವರ್ಕ್ ಈಸ್ ಲೈಫ್, ನನಗೆ ಕೆಲಸನ ಏನಪ್ಪಾ ಅಂತಂದ್ರ ಜೀವ ಇದ್ದಂಗ. ವರ್ಕ್ ಈಸ್ ಡ್ಯೂಟಿ, ವಿತ್ ಮೈ ವರ್ಕ್ ಐ ವರ್ಷಿಪ್ ಯು. ನಾ ಹೆಂಗೆ ನಿನ್ನ ಒಂದು ಪೂಜೆ ಮಾಡ್ತೀನಪ್ಪ ಅಂತಂದ್ರೆ, ದೇವ್ರೇ ನಾ ಕೆಲಸ ಮಾಡಿದ್ರನ ನಿನಗೆ ಪೂಜೆ ಇದ್ದಂಗ, ನಾ ಎಷ್ಟು ಕೆಲಸ ಮಾಡ್ತೀನಲ್ಲ ಅಷ್ಟು ನಿನಗೆ ಪೂಜೆಗಳನ್ನು ಸಲ್ಲಿಸಿದಂಗ ಅಂತಂದು ಹೇಳಿ ಇಲ್ಲಿ ಕುಂಜ್ ಬಿಹಾರಿ ದಾಸ್ ಅವರು ದೇವ್ರಿಗೆ ಹೇಳ್ತಾರ. ಓಕೆ, ಐ ಹೋಪ್ ದ ಪೋಯಮ್ ಭಾಳಷ್ಟು ಈಸಿ ಐತಿ, ಭಾಳ ಸಿಂಪಲ್ ಲೈನ್ ಒಳಗಿದಾವ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಎಸ್, ನೆಕ್ಸ್ಟ್ ನೋಡ್ರಿ. ಫಾರ್ ಐ ನೋ ನೋ ಥಿಯರೀಸ್, I am ignorant, but I do know that you belong to the worker. This is the truth. ಸೊ ನೋಡ್ರಿ ಫೈನಲ್ ಎಷ್ಟು ಚಂದ ಹೇಳ್ತಾನಂದ್ರೆ ಇಲ್ಲಿ ಕುಂಜ್ ಬಿಹಾರಿ ದಾಸ್ ಅವರು, ಇಲ್ಲಿ ಕವಿ ಎಷ್ಟು ಚಂದ ಹೇಳ್ತಾರಂದ್ರ, ಐ ನೋ ನೋ ಥಿಯರೀಸ್, ನನಗೆ ಮತ್ತೂ ಹೇಳ್ತಾನೆ ನನಗೆ ಏನೂ ಥಿಯರಿಗಳು ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ನಿಂದ ಸ್ಟೋರಿಗಳು ನಂಗೆ ಏನೂ ಗೊತ್ತಿಲ್ಲ, ದೇವ್ರು ಹಿಂಗ ಹಂಗ ಅಂತ ನನಗೆ ಏನು ಸ್ಟೋರೀಸ್ ಗೊತ್ತಿಲ್ಲ. ಐ ಆಮ್ ಇಗ್ನೋರೆಂಟ್, ನಾ ಭಾಳಷ್ಟು ಏನಪ್ಪ ಅಂತಂದ್ರೆ ಲಕ್ಷ ಕೊಡಂಗಿಲ್ಲ, ನಾ ಭಾಳಷ್ಟು ಇಗ್ನೋರೆಂಟ್ ಅದೇನಂತ ಹೇಳ್ತಾನವ. ಬಟ್ ಐ ಡೂ ನೋ ದ್ಯಾಟ್ ಯು ಬಿಲಾಂಗ್ ಟು ದ ವರ್ಕರ್. ದಿಸ್ ಇಸ್ ದ ಟ್ರುತ್. ನೀ ಯಾರಿಗೆ ಸಲ್ತೀಯಪ್ಪ ಅಂತಂದ್ರೆ ಒಬ್ಬ ಕೆಲಸಗಾರನಿಗೆ ಸಲ್ತಿ. ನೀ ಯಾರ ಜೊತೆ ಇರ್ತೀಯಪ್ಪ ಅಂತಂದ್ರೆ ಒಬ್ಬ ಕೆಲಸಗಾರನ ಜೊತೆ ಇದಿ. ನೀ ಯಾರು ಕೆಲಸ ಮಾಡ್ತಿರ್ತಲ್ಲ ಅವರ ಒಂದು ಜೊತೆ ಇರ್ತಿ ಅಂತಂದು ಹೇಳಿ ನನಗೆ ಗೊತ್ತೈತಿ. ಇದ ಒಂದು ಸತ್ಯ, ದಿಸ್ ಇಸ್ ದ ಟ್ರುತ್, ಇಷ್ಟೇ ನನಗೆ ಗೊತ್ತಿರೋದು ಅಂತಂದು ಹೇಳಿ ಈ ಒಬ್ಬ ಪೋಯೆಟ್ ಕುಂಜ್ ಬಿಹಾರಿ ದಾಸ ಹೇಳ್ತಾನೆ. ಯಾರಿಗೆ ಹೇಳ್ತಾನಪ್ಪ ಅಂತಂದ್ರೆ ಎಲ್ಲರಿಗೂ. ಸೊ ಈ ಒಂದು ಪೋಯಮನ ಮೂಲಕ ಕುಂಜ ಬಿಹಾರಿ ದಾಸ್ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ನಾವೆಲ್ಲರೂ ಕೆಲಸ ಮಾಡಬೇಕು, ಖಾಲಿ ಕುಂಡ್ರಬಾರ್ದು ಅಂತ ಹೇಳ್ತಾನೆ. ಬರೇ ಸ್ತೋತ್ರ ಮಂತ್ರಗಳನ್ನು ನೆನೆಸ್ಕೋಬಾರ್ದು, ಬರೇ ದೇವ್ರಿಗೆ ಕಷ್ಟ ಬಂದಾಗ ಹೋಗ್ಬಾರ್ದು. ನಾವೆಷ್ಟು ಕೆಲಸ ಮಾಡ್ತೀವಲ್ಲ ಅಷ್ಟು ದೇವ್ರು ನಮ್ಮ ಜೊತೆ ಇರ್ತಾನೆ. ನಾವೆಷ್ಟು ಕಷ್ಟಪಟ್ಟು ನಾವು ಕೆಲಸ ಮಾಡ್ತೀವಲ್ಲ ಅಷ್ಟು ನಮ್ಮ ಜೊತೆ ದೇವರು ಇರ್ತಾನಂತಂದು ಹೇಳಿ ಹೇಳ್ತಾನೆ ಇಲ್ಲಿ ಯಾರು, ಕುಂಜ್ ಬಿಹಾರಿ ದಾಸ್ ಅವರು ಹೇಳ್ತಾರ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಕವನದೊಳಗೆ ಐತಿ, ಪೋಯಮ್ ಒಳಗೆ ಐತಿ, ಬರ್ದಿದ್ದು ಕುಂಜ್ ಬಿಹಾರಿ ದಾಸ್, ನೆನ್ಪಿಟ್ಕೋರಿ. ಇನ್ನು ಇಲ್ಲಿಗೆ ಮುಗ್ದಿಲ್ಲ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಸಮರಿ ಬರ್ದೇನಿ. ನೀವು ಬೇಕಂದ್ರೆ ಆ ಸಮರಿನ ಸ್ಕ್ರೀನ್ಶಾಟ್ ನೀವು ತಗೋಬಹುದು. ನಾ ಸಮರಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೊಂಡಂಗಿಲ್ಲ. ಎಸ್, ನಾ ಅಂತೂ ಈಗ ಆಲ್ರೆಡಿ ಲೈನ್ ಬೈ ಲೈನ್ ನಿಮ್ಗೆ ಸಮರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್. ನಿಮಗೆ ಬೇಕಂದ್ರೆ ಆ ಸಮರಿ ನೀವು ಸ್ಕ್ರೀನ್ಶಾಟ್ ಹೊಡ್ಕೋತಿರ್ಬೋದು, ಸ್ಕ್ರೀನ್ಶಾಟ್ ಹೊಡ್ಕೋರಿ, ಅಷ್ಟನ್ನ ಹೇಳವ. ಎಸ್, ನೆಕ್ಸ್ಟ್ ನೋಡ್ರಿ, ಸಮರಿದು ಸ್ಕ್ರೀನ್ಶಾಟ್ ಹೊಡ್ಕೋರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಲೈನ್ ಬೈ ಲೈನ್ ಇಲ್ಲಿ ಸಮರಿ ಕೊಟ್ಟೇನಿ, ಲೈನ್ ಬೈ ಲೈನ್ದ. ಎಸ್, ಇದಿಷ್ಟು ಒಂದು ಸಮರಿ ಅದ. ಇನ್ನೂ ಒಂದು ಸ್ವಲ್ಪ ನೆಕ್ಸ್ಟ್ ಪೇಜ್ದಾಗ ಹೋಯ್ತಿ, ಅದನ್ನು ಸಮರಿ ತಗೋರಿ. ನೀವು ಜಲ್ದಿ ಸ್ಕ್ರೀನ್ಶಾಟ್ ಹೊಡ್ಕೋರಿ. ಈ ಒಂದು ವಿಡಿಯೋನ ಪಾಸ್ ಮಾಡಿ ಇಲ್ಲಿ ಸ್ಕ್ರೀನ್ಶಾಟ್ ಹೊಡ್ಕೋರಿ. ಎಸ್, ಈ ಮೂಲಕ ನಿಮಗೆ ಕೇಳ್ಕೋದೇನಪ್ಪ ಅಂತಂದ್ರೆ, ಈ ಒಂದು ವಿಡಿಯೋ ಮೂಲಕ ಪ್ಲೀಸ್ ಟು ಸಬ್ಸ್ಕ್ರೈಬ್
ಭಾಳ ಜನ ಸಬ್ಸ್ಕ್ರೈಬ್ ಮಾಡಂಗಿಲ್ಲ, ತಿಳಿದ್ರೂ ಸಬ್ಸ್ಕ್ರೈಬ್ ಮಾಡಂಗಿಲ್ಲ ರೀ. ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಎಸ್, ಇದಿಷ್ಟು ಕೂಡ ಏನಪ್ಪ ಅಂತಂದ್ರೆ ಒಂದು ಸಮರಿ ಅದ. ಈ ಸಮರಿ ನೀವು ನೋಡ್ರಿ, ಭಾಳಷ್ಟು ಈಸಿ ಆಗ್ತೈತಿ ಎಕ್ಸಾಮ್ ಒಳಗೆ. ಒಂದ್ಸತಿ ಏನು ಮಾಡ್ರಪ್ಪ ಅಂತಂದ್ರೆ ಸಮರಿ ಬರ್ತೆಗಿರಿ, ಎಷ್ಟು ಬರಿತೀರೋ ಅಷ್ಟು ನಿಮಗೆ ಒಳ್ಳೇದ್ರಿ. ಈಗ ಆಲ್ರೆಡಿ ನೀವು ಕೇಳ್ಕೊಂಡ್ರಿ, ಲಾಸ್ಟ್ ಮೊಮೆಂಟಿಗೆ ಕೇಳ್ಕೊಂಡಿರ್ತೀರಿ. ಅಕಸ್ಮಾತ್ ಇದು ನೀವು ವಿಡಿಯೋ ನೀವು ಮೊದಲೇ ಕೇಳ್ಕೊಂಡ್ರಿಪ್ಪ ಅಂತಂದ್ರೆ ಒಂದ್ಸತಿ ಸಮರಿನ ಬರೆದಿಟ್ಕೊರಿ, ಸಮರಿನ ಒಂದ್ಸತಿ ಓದ್ರಿ, ಮತ್ತೆ ವಾಪಸ್ ಬಂದು ಈ ವಿಡಿಯೋ ನೋಡ್ರಿ, ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಇಟ್ ಈಸ್ ವೆರಿ ಈಸಿ ಟಾಪಿಕ್. ವರ್ಕರ್ಸ್ ಬಗ್ಗೆ ಐತಿ, ಕೆಲಸ ಮಾಡಬೇಕು, ಕಾಯಕವೇ ಕೆಲಸ ಅಂತಂದು ಹೇಳಿ, ಕಾಯಕವೇ ಕೈಲಾಸ ಅಂತಂದು ಹೇಳಿ ಅವರು ಹೇಳ್ತಾರ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, that's it for today's video. See you all in the next video. Thank you very much.